ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 26ನೇ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಕಲಿಯುವ 8ನೇ ವಿಡಿಯೋಗೆ ಸ್ವಾಗತ. ಈ ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸ್ ಅನ್ನು ಪ್ಲೇ ಲಿಸ್ಟ್ ಮಾಡಿ ಐ ಬಟನ್ ಅಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಪ್ರತಿಯೊಂದು ವಿಡಿಯೋಗಳನ್ನು 1 by 1 ಆಗಿ ನೋಡಬಹುದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೂವಿಂಗ್ ಆವರೇಜ್ ಅನ್ನು ಕಲಿಯಲಿಕ್ಕಿದ್ದೇವೆ. ಮೂವಿಂಗ್ ಆವರೇಜ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಟ್ರೇಡಿಂಗ್ ಮಾಡಬಹುದು ಎಂಬುದನ್ನು ಕಲಿಯಲಿಕ್ಕಿದ್ದೇವೆ. ಈ ಮೂವಿಂಗ್ ಆವರೇಜ್ ಎಂಬುವಂಥದ್ದು ಒಂದು ಟೆಕ್ನಿಕಲ್ ಇಂಡಿಕೇಟರ್ ಆಗಿದೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಟೆಕ್ನಿಕಲ್ ಇಂಡಿಕೇಟರ್ಸ್ ಅಂದರೆ ಏನು, ಅವುಗಳಲ್ಲಿ ಯಾವ ಥರ ಇದೆ, ಯಾವ ಟೈಪ್ಸ್ ಇದೆ ಎಂಬುದನ್ನೆಲ್ಲ ಕಲಿತಿದ್ದೇವೆ. ನೀವು ಯಾರಾದರೂ ಆ ವಿಡಿಯೋವನ್ನು ನೋಡದೆ ಬಂದಿದ್ದರೆ ಅದನ್ನು ನೋಡಿ ಈ ವಿಡಿಯೋಗೆ ಬರಬೇಕಾಗಿದೆ. ಇದನ್ನು ಯೂಸ್ ಮಾಡೋ ಮೊದಲು ನಿಮಗೆ ಆವರೇಜ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇನ್ ಕೇಸ್ ಆವರೇಜಿಂಗ್ ಗೊತ್ತಿಲ್ಲದಿದ್ದರೂ ಇದನ್ನು ಈಸಿಯಾಗಿ ನಿಮಗೆ ಯೂಸ್ ಮಾಡಿಕೊಳ್ಬೋದಾಗಿದೆ. ಆದರೆ ಆವರೇಜ್ ಅಂದರೆ ಒಂದು 5 ನಂಬರ್ಸ್ನ ಆವರೇಜ್ ನಾವು ತೆಗಿಬೇಕಾದ್ರೆ ಈ 5 ನಂಬರ್ಗಳನ್ನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 5 ಮಾಡುವಾಗ ನಮಗೆ ಆವರೇಜ್ ಸಿಗ್ತದೆ. ಅಥವಾ ಸಮ್ ಆಫ್ ಆಲ್ ನಂಬರ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳಿದರೆ ನಮಗೆ ಈ ಆವರೇಜ್ ಸಿಗ್ತದೆ. ಈ ಒಂದು ಮೂವಿಂಗ್ ಆವರೇಜ್ ಎಂಬ ಟೆಕ್ನಿಕಲ್ ಇಂಡಿಕೇಟರ್ಸ್ ಅಲ್ಲಿ ಸಹ ಇದರ ಪ್ರೀವಿಯಸ್ ಕ್ಯಾಂಡಲ್ಗಳ ಒಂದು ಆವರೇಜ್ ಅನ್ನು ತೆಗೆದುಕೊಂಡು ಆ ಆವರೇಜ್ ವ್ಯಾಲ್ಯೂಗಳಿಂದ ಒಂದು ಲೈನ್ ಅನ್ನು ಮಾಡ್ತಾರೆ. ಈ ಲೈನ್ ಅನ್ನು ನೋಡಿಕೊಂಡು ನಮಗೆ ಈಸಿಯಾಗಿ ಈ ಒಂದು ಸ್ಟಾಕ್ನ ಟ್ರೆಂಡ್ ಅನ್ನು ನೋಡಬಹುದು ಹಾಗೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಿಕೊಳ್ಬಹುದು. ಹಾಗಾದರೆ ಈ ಒಂದು ವಿಡಿಯೋಗೆ ಎಂಟರ್ ಆಗುವ ಮೊದಲು ಇಂಟ್ರೊಡಕ್ಷನ್ ಅನ್ನು ಹೇಳ್ತೇನೆ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದರೆ ಮೊದಲನೇದಾಗಿ ನಾವು ಮೂವಿಂಗ್ ಆವರೇಜಸ್ನ ಡೆಫಿನೇಷನ್ ಏನು ಹೇಳ್ತದೆ ಎಂಬುದನ್ನು ನೋಡುವ. ಮೂವಿಂಗ್ ಆವರೇಜ್ ಇಸ್ ಅ ಟೆಕ್ನಿಕಲ್ ಇಂಡಿಕೇಟರ್ಸ್ ವೇರ್ ಆವರೇಜ್ ಆಫ್ ಪ್ರೀವಿಯಸ್ ಆರ್ ಟೇಕನ್ ಟು ಕಂಪೇರ್ ವಿತ್ ದ ಕರೆಂಟ್ ಪ್ರೈಸ್ ಅಂತ. ಅಂದರೆ ಈ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸ್ ಇದರ ಪ್ರೀವಿಯಸ್ ಪ್ರೈಸ್ಗಳ ಆವರೇಜ್ ಅನ್ನು ತೆಗೆದು ಇದರ ಕರೆಂಟ್ ಪ್ರೈಸ್ನೊಟ್ಟಿಗೆ ಕಂಪೇರ್ ಮಾಡಿ ನಮಗೆ ಹೇಳಿಕೊಡ್ತದೆ. ಇಲ್ಲಿ ಮೇಯ್ನಾಗಿ 2 ಟೈಪ್ ಬರ್ತದೆ. SM ಅಂತ ಹೇಳ್ತೇವೆ, ಸಿಂಪಲ್ ಮೂವಿಂಗ್ ಆವರೇಜ್. ಇನ್ನೊಂದು EM ಅಂತ ಹೇಳ್ತೇವೆ, ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವರೇಜಸ್ ಅಂತ. SM ಅದರ ಹೆಸರಿನಲ್ಲಿ ಹೇಳ್ತದೆ ಸಿಂಪಲ್ ಮೂವಿಂಗ್ ಆವರೇಜ್ ಅಂತ. ಅಂದರೆ ಸಿಂಪಲ್ ಆಗಿ ಅದರ ಅರಿಥಮೆಟಿಕ್ ಆವರೇಜ್ ಅನ್ನು, ಅಂದರೆ ಅದರ ಆವರೇಜ್ ಅನ್ನು ಮಾತ್ರ ತೆಗೆದು ನಮಗೆ ತೋರಿಸ್ತದೆ. ಆದರೆ EMI ಅಂತ ಹೇಳುವಾಗ ಅಲ್ಲಿ ಒಂದು ಎಕ್ಸ್ಪೊನೆನ್ಷಿಯಲ್ ಅಂತ ಎಂಬ ವರ್ಡ್ ಬರ್ತದೆ. ಅದೇನೆಂದರೆ ಯಾವಾಗಲೂ ಒಂದು ಸ್ಟಾಕ್ನ ರೀಸೆಂಟ್ ಪ್ರೈಸ್ ಅದರ ಈಗಿನ ಪ್ರೈಸ್ ಮೇಲೆ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತದೆ. ತುಂಬ ದೂರದಲ್ಲಿರುವ ಪ್ರೈಸ್ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡೋದು ತುಂಬ ಕಡಿಮೆ ಇರ್ತದೆ. ಅದರ ತುಂಬ ಹತ್ತಿರದ ಪ್ರೈಸ್ ಅಂದರೆ ನಿನ್ನೆಯ ಪ್ರೈಸ್ ಮೊನ್ನೆಯ ಪ್ರೈಸ್ ಎಲ್ಲ ಅದಕ್ಕೆ ತುಂಬ ಹೆಚ್ಚಿನದಾಗಿ ಇನ್ಫ್ಲುಯೆನ್ಸ್ ಮಾಡ್ತದೆ. ಅದರಿಂದಲೇ ತುಂಬ ರೀಸೆಂಟ್ ಪ್ರೈಸ್ಗಳಿಗೆ ಈ EMI ಅಲ್ಲಿ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವರೇಜಸ್ ಅಲ್ಲಿ ತುಂಬ ಹೈಯರ್ ವೆಯ್ಟೇಜ್ ಅನ್ನು ಕೊಡ್ತದೆ. ನಾವು ಯಾವಾಗಲೂ ಹೆಚ್ಚಿನದಾಗಿ ಯೂಸ್ ಮಾಡುವಂಥದ್ದು SMA ಅಥವಾ ಈ ಸಿಂಪಲ್ ಮೂವಿಂಗ್ ಆವರೇಜ್ ಆಗಿರ್ತದೆ. ನಾವು ಚಾರ್ಟಿಗೆ ಹೋಗಿ ಇದನ್ನು ಹೇಗೆ ಆ್ಯಡ್ ಮಾಡಿಕೊಳ್ಳುವುದು ಎಂಬುದನ್ನು ನೋಡುವ. ನಾನೀಗ ಅಪ್ಸ್ಟಾಕ್ನ ಟರ್ಮಿನಲ್ ಓಪನ್ ಮಾಡಿದ್ದೇನೆ. ತುಂಬ ರ್ಯಾಂಡಮ್ ಆಗಿ ಟಾಟಾ ಮೋಟರ್ಸ್ನ ಶೇರನ್ನು ಓಪನ್ ಮಾಡಿದ್ದೇನೆ. ಇನ್ನು ನಾವು ಮೂವಿಂಗ್ ಆವರೇಜ್ ಅನ್ನು ಹೇಗೆ ಆ್ಯಡ್ ಮಾಡಿಕೊಳ್ಳುವುದು ಎಂಬುದನ್ನು ನೋಡುವ. ಅದಕ್ಕಾಗಿ ನಾವು ಇಲ್ಲಿ ಸ್ಟಡೀಸ್ಗೆ ಬರಬೇಕು. ಸ್ಟಡೀಸಲ್ಲಿ ಕ್ಲಿಕ್ ಮಾಡುವಾಗ ಇಲ್ಲಿ ಒಂದು ಸರ್ಚ್ ಮಾಡಲಿಕ್ಕೆ ಒಂದು ಆಪ್ಷನ್ ಸಿಗ್ತದೆ. ಅಲ್ಲಿ ನಾವು ಮೂವಿಂಗ್ ಆವರೇಜ್ ಎಂದು ಟೈಪ್ ಮಾಡಿಕೊಳ್ಳುವ. ಮೂವಿಂಗ್ ಅಂತ ಬರೆಯುವಾಗಲೇ ಎಂದು ಬರ್ತದೆ. ಅಲ್ಲಿ ಮೊದಲನೇದಾಗಿ ಮೂವಿಂಗ್ ಆವರೇಜ್ ಅನ್ನು ಸೆಲೆಕ್ಟ್ ಮಾಡುವ. ಅಷ್ಟರಲ್ಲಿ ಇಲ್ಲಿ ಒಂದು ಬಾಕ್ಸ್ ಓಪನ್ ಆಗಿ ಬರ್ತದೆ. ಇಲ್ಲಿ ಮೊದಲನೇದಾಗಿ ಪಿರಿಯಡ್ ಕೇಳಿದ್ದಾರೆ. ಇಲ್ಲಿ ಪಿರಿಯಡ್ ಡಿಫಾಲ್ಟ್ ಆಗಿ 50 ಅಂತ ಇದೆ. ಅಂದರೆ ಇದರ ಪ್ರೀವಿಯಸ್ ಎಷ್ಟು ಕ್ಯಾಂಡಲ್ಗಳ ಆವರೇಜ್ ನಮಗೆ ಬೇಕು ಎಂಬುದರ ನಂಬರನ್ನು ನಾವು ಇಲ್ಲಿ ಕೊಡ್ಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ಫೀಲ್ಡ್ ಅಂತ ಕೇಳಿದ್ದಾರೆ. ಫೀಲ್ಡ್ ಯಾವಾಗಲೂ ನಾರ್ಮಲ್ ಆಗಿ ಕ್ಲೋಸಲ್ಲಿ ಇರ್ತದೆ. ಕ್ಲೋಸಲ್ಲಿ ಇಟ್ಟರೆ ಸಾಕು, ಅದನ್ನು ಚೇಂಜ್ ಮಾಡಬೇಕಾದ ಅಗತ್ಯ ಇಲ್ಲ. ನೆಕ್ಸ್ಟ್ ಟೈಪ್ ಕೇಳಿದ್ದಾರೆ. ಇಲ್ಲಿ ನಮಗೆ ಸಿಂಪಲ್ ಮೂವಿಂಗ್ ಆವರೇಜಸ್ ಅನ್ನು ಯೂಸ್ ಮಾಡಿಕೊಳ್ಬೋದು, ಎಕ್ಸ್ಪೊನೆನ್ಷಿಯಲ್ ಬೇಕಾದರೂ ಯೂಸ್ ಮಾಡಿಕೊಳ್ಬೋದು. ಇನ್ನೂ ಕೆಲವು ಟೈಪ್ಗಳಿದೆ, ಅದರೆಲ್ಲ ಅಗತ್ಯ ನಿಮಗೆ ಇಲ್ಲ. ಈಗ ನೀವು ಬೇಸಿಕ್ ಆಗಿ ಕಲಿಯೋದ್ರಿಂದ ನಾವು ಸಿಂಪಲ್ ಮೂವಿಂಗ್ ಆವರೇಜನ್ನು ಇಟ್ಕೊಳ್ಳುವ. ನೆಕ್ಸ್ಟ್ ಇದರ ಕಲರನ್ನು ನಮಗೆ ಚೇಂಜ್ ಮಾಡಿಕೊಳ್ಬೋದು. ಈಗ ಡಿಫಾಲ್ಟ್ ಆಗಿ ರೆಡ್ಡಲ್ಲಿದೆ, ರೆಡ್ಡಲ್ಲೇ ಇರಲಿ. ನೆಕ್ಸ್ಟ್ ಯಾವುದೇ ಸೆಟ್ಟಿಂಗ್ಸನ್ನು ನಾವು ಚೇಂಜ್ ಮಾಡಿಕೊಳ್ಬೇಕು ಅಂತಿಲ್ಲ. ಇಲ್ಲಿ ಡನ್ ಅಂತ ಕೊಟ್ಟರೆ ಸಾಕು, ನಮಗೆ ಮೂವಿಂಗ್ ಆವರೇಜ್ ಲೈನ್ ಇಲ್ಲಿ ಬಂದಿರ್ತದೆ. ಈ ಮೂವಿಂಗ್ ಆವರೇಜನ್ನು ಯೂಸ್ ಮಾಡಿಕೊಂಡು ನಮಗೆ ಈ ಸ್ಟಾಕ್ನ ಟ್ರೆಂಡನ್ನು ಕಂಡುಹಿಡಿಬೋದು ಹಾಗೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನೆಲ್ಲ ಕಂಡುಹಿಡಿಬೋದು. ಅದು ಹೇಗೆ ಎಂಬುದನ್ನು ನಾವು ಇದೇ ವಿಡಿಯೋದಲ್ಲಿ ಕಲಿಯಲಿಕ್ಕಿದ್ದೇವೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದರೆ ಸಾಕಾಗ್ತದೆ. ಅದಕ್ಕಾಗಿ ಮುಂದಿನ ಭಾಗಕ್ಕೆ ಹೋಗುವ. ಇದರ ಅಪ್ಲಿಕೇಶನ್ ನಾನು ಹೇಳಿದ ಹಾಗೆ ಐಡೆಂಟಿಫೈ ದ ಟ್ರೆಂಡ್ ಡೈರೆಕ್ಷನ್ ಆ್ಯಂಡ್ ಡಿಟರ್ಮೈನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್. ಓಕೆ, ನಾನು ಕಳೆದ ವಿಡಿಯೋದಲ್ಲಿ ಟೆಕ್ನಿಕಲ್ ಇಂಡಿಕೇಟರ್ಗಳ ಬಗ್ಗೆ ಹೇಳುವಾಗ ಅಲ್ಲಿ ಸುಮಾರು ಟೈಪ್ ಮಾಡಿದ್ದೇವೆ. ಅದರಲ್ಲಿ ಇದು ಯಾವ ಟೈಪಿಗೆ ಬರ್ತದೆ ಅಂತ ನೋಡುವ. ಇದೊಂದು ಟ್ರೆಂಡ್ ಫಾಲೋವಿಂಗ್ ಇಂಡಿಕೇಟರ್ ಆಗಿರ್ತದೆ ಹಾಗೂ ಒಂದು ಲ್ಯಾಗಿಂಗ್ ಇಂಡಿಕೇಟರ್ ಆಗಿರ್ತದೆ. ಇನ್ನು ನಾವು ಈ ಒಂದು ಮೂವಿಂಗ್ ಆವರೇಜನ್ನು ಅಪ್ಲಿಕೇಶನ್ ಹೇಗೆ ಎಲ್ಲೆಲ್ಲ ನಮಗೆ ಯೂಸ್ ಮಾಡಿಕೊಳ್ಬೋದು ಎಂಬುದನ್ನು ನೋಡುವ. ಮೊದಲು ನಾವು ಲಾಂಗ್ ಟರ್ಮಿಗೆ ಇದನ್ನು ಯೂಸ್ ಮಾಡಿಕೊಳ್ಬೇಕಾದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ ಆ ಥರ ಮಾಡಬೇಕಾದ್ರೆ ಇದನ್ನು ಹೇಗೆ ಯೂಸ್ ಮಾಡಿಕೊಳ್ಬೋದು ಎಂಬುದನ್ನು ನೋಡುವ. ಅದಕ್ಕಾಗಿ 3 ಸ್ಟ್ರಾಟಜಿಗಳನ್ನು ಇಲ್ಲಿ ಬರೆದಿದ್ದೇನೆ. ಒಂದು 200 SMA ಬೇಸ್ ಅಂತ ಬರೆದಿದ್ದೇನೆ. ಇನ್ನೊಂದು
50 SMA, 200 SMA ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ ಇದೆ. ಇನ್ನೊಂದು 13 SMA, 48 SMA ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ ಇದೆ. ಮೊದಲು ನಾವು 200 SMA ಬೇಸ್ ಸ್ಟ್ರಾಟಜಿಯನ್ನು ನೋಡುವ. ಅದಕ್ಕಾಗಿ ನಾವು ನಾವು ಚಾರ್ಟಿಗೆ ಹೋಗಿ ನೋಡುವ. ಓಕೆ, ನಾವು ಇದನ್ನು ಲಾಂಗ್ ಟರ್ಮಿಗೆ ಮಾಡಬೇಕಾದ್ರೆ ನಾವು ಯಾವಾಗಲೂ ಇದನ್ನು ಈ ಕ್ಯಾಂಡಲ್ಗಳನ್ನು 1 ಡೇ ಕ್ಯಾಂಡಲನ್ನೇ ಇಟ್ಕೊಳ್ಬೇಕಾಗಿದೆ. 1 ಡೇ ಕ್ಯಾಂಡಲಲ್ಲಿ ಇದೆ. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಈ ಮೂವಿಂಗ್ ಆ್ಯಾವ್ರೇಜನ್ನು 200 SMA 200 ಕ್ಯಾಂಡಲ್ಗಳ ಆ್ಯಾವ್ರೇಜನ್ನು ತೆಗೆದು ನೋಡಬೇಕಾಗಿದೆ. ಇಲ್ಲಿ ನಾವು ಆಗ ಫ್ಲೋಟ್ ಮಾಡುವಾಗ 50 ಕ್ಯಾಂಡಲ್ಗಳ ಆ್ಯಾವ್ರೇಜನ್ನು ತೆಗೆದಿದ್ದೇವೆ. ಅದೇ ಲೈನನ್ನು ನಮಗೆ ಎಡಿಟ್ ಮಾಡುವ. ಇಲ್ಲಿ ಎಡಿಟ್ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಿಗೆ ಬಂದು ಇಲ್ಲಿ 200 ಅಂತ ಮಾಡುವ. 200 ಅಂತ ಸೆಟ್ ಮಾಡಿಕೊಂಡ ನಂತರ ಓಕೆಯನ್ನು ಕೊಡುವ. ಈಗ ನಮಗೆ 200 SMA ಲೈನ್ ಇಲ್ಲಿ ಬಂದಿದೆ. ಈ ಒಂದು ಸ್ಟ್ರಾಟಜಿಯನ್ನು ಯಾವಾಗಲೂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವನು ಒಂದು ಒಳ್ಳೆಯ ಟೈಮಲ್ಲಿ, ಒಂದು ಕರೆಕ್ಟ್ ಟೈಮಲ್ಲಿ ಎಂಟ್ರಿ ತಗೊಳ್ಳಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಈ 200 SMA ಲೈನನ್ನು ನೋಡುವಾಗ ಈ ಸ್ಟಾಕ್ನ ಪ್ರೈಸ್ ಯಾವಾಗಲೂ ಈ 200 SMA ಲೈನ್ಗಿಂತ ಮೇಲೆ ಇದ್ದರೆ ಈ ಒಂದು ಸ್ಟಾಕ್ ಯಾವಾಗಲೂ ಅಪ್ ಟ್ರೆಂಡಲ್ಲಿದೆ ಅಂತ ನಮಗೆ ಡಿಸೈಡ್ ಮಾಡ್ಕೊಳ್ಬೋದು. ಹಾಗೂ ಈ ಒಂದು 200 SMಗಿಂತ ಈ ಲೈನ್ಗಿಂತ ಕೆಳಗೆ ಇದ್ದರೆ ಇಲ್ಲಿ ನೋಡ್ಬೋದು ಇದೊಂದು ಡೌನ್ ಟ್ರೆಂಡಲ್ಲಿದೆ ಅಂತ ನಮಗೆ ಹೇಳ್ಬೋದು. ಈ ಒಂದು ಲೈನ್ ಯಾವಾಗಲೂ ಮೋಸ್ಟ್ ಆಫ್ ದ ಕೇಸಲ್ಲಿ ಈ ಸ್ಟಾಕ್ನ ಪ್ರೈಸ್ ಇದಕ್ಕಿಂತ ಮೇಲೆ ಇದ್ದರೆ ಇದೊಂದು ಸಪೋರ್ಟ್ ಆಗಿಯೂ, ಈ ಸ್ಟಾಕ್ನ ಪ್ರೈಸ್ ಇದಕ್ಕಿಂತ ಕೆಳಗೆ ಇದ್ದರೆ ಇದೊಂದು ರೆಸಿಸ್ಟೆನ್ಸ್ ಆಗಿಯೂ ಆ್ಯಕ್ಟ್ ಆಗ್ತದೆ. ನಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ಸಹ ನಮಗೆ ಇದೊಂದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗಿರೋದನ್ನು ನೋಡ್ಬೋದು. ನಮಗೆ ಇದಕ್ಕಿಂತ ಇದರ ಹಿಸ್ಟ್ರಿಯನ್ನು ನೋಡುವಾಗಲೂ ನಮಗೆ ಗೊತ್ತಾಗ್ತದೆ. ನಾವು ಯಾವಾಗಲೂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಈ ಸ್ಟಾಕ್ ಇದರ ಕೆಳಗಿಂದ ಬ್ರೇಕ್ಔಟ್ ಆಗಿ ಮೇಲೆ ಹೋಗಿದೆ ಎಂಬುದನ್ನು ನೋಡಬೇಕು. ಮೇಲೆ ಹೋದ ತಕ್ಷಣ ಇಲ್ಲಿ ನಾವೊಂದು ಹೊರಿಜಾಂಟಲ್ ಲೈನನ್ನು ಹಾಕಬೇಕಾಗಿದೆ. ನಾವೊಂದು ಹೊರಿಜಾಂಟಲ್ ಲೈನನ್ನು ಹಾಕಿ ನೋಡುವ. ಹೊರಿಜಾಂಟಲ್ ಲೈನ್ ಈ ಒಂದು ಎಲ್ಲಿ ಇರ್ತದೆ, ಬ್ರೇಕ್ಔಟ್ ಆದ ಕಡೆಯಲ್ಲಿ ನಾವೊಂದು ಹೊರಿಜಾಂಟಲ್ ಲೈನನ್ನು ಬರೆದು ನೋಡುವ. ಇಲ್ಲಿ ಬರೆದ ನಂತರ ಇದೊಂದು ಮಿನಿಮಮ್ 20 ಡಿಗ್ರಿ ಆ್ಯಂಗಲ್ ಆದರೂ ನಮಗೆ ಕ್ರಿಯೇಟ್ ಮಾಡಿದ ಎಂಬುದನ್ನು ನೋಡಬೇಕು. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಆದರೆ ಇಲ್ಲಿ ನಾವು ಇದನ್ನು ಇಲ್ಲಿ ಒಂದು 20 ಡಿಗ್ರಿ ಇಲ್ಲ, ಇಲ್ಲಿ ಒಂದು ನೆಗೆಟಿವೇ ಇದೆ. ಇದು ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಬಂದರೆ ಇಲ್ಲಿ ಬಂದಾಗ ಈ ಒಂದು ರೇಂಜನ್ನು ಬಂದಾಗ ಇಲ್ಲಿ ಒಂದು ಆ್ಯಂಗಲನ್ನು ಕ್ರಿಯೇಟ್ ಮಾಡಿದ್ದನ್ನು ನಿಮಗೆ ನೋಡ್ಬೋದು. ಅದರಿಂದಲೇ ಈ ಒಂದು ಪಾರ್ಟಲ್ಲಿ ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡೋದಿದ್ದರೆ ಅಥವಾ ಒಂದು ಟ್ರೇಡನ್ನು ಮಾಡೋದಿದ್ರೂ ಆಗ್ಬೋದು, ಒಂದು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋದಿದ್ದರೆ ನಮಗೆ ಒಂದು ಒಳ್ಳೆಯ ರ್ಯಾಲಿ ಇಲ್ಲಿಯೇ ಸಿಗ್ತದೆ. ಇನ್ ಕೇಸ್ ನಾವೊಂದು ಸ್ಟಾಕ್ನ ಫಂಡಮೆಂಟಲ್ಸನ್ನು ಕಲಿತು ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನೆಲ್ಲ ಕಂಡು ಹಿಡಿದು ನಾವು ಇನ್ವೆಸ್ಟ್ ಮಾಡೋದಿದ್ರು ಇಂಥ ಇಂಡಿಕೇಟರ್ಗಳನ್ನು ನೋಡಿ ಅದನ್ನು ಕ್ಲಬ್ ಮಾಡಿಕೊಂಡು ಒಟ್ಟಿಗೆ ಒಂದು ಎಂಟ್ರಿ ಕೊಡೋದಾದರೆ ಅದೊಂದು ಒಳ್ಳೆಯ ಸಿಚುವೇಶನ್ ಆಗಿರ್ತದೆ. ನೆಕ್ಸ್ಟ್ 50 SMA 200 SMA ಕ್ರಾಸ್ ಓವರ್ ಸ್ಟ್ರಾಟಜಿ ಅಂದರೆ ಏನು ಎಂಬುದನ್ನು ನೋಡುವ. ಈ ಒಂದು ಸ್ಟ್ರಾಟಜಿಯಲ್ಲಿ ಒಂದು 50 SMA ಒಂದು ಮೂವಿಂಗ್ ಆ್ಯಾವ್ರೇಜ್ ಮತ್ತು ಒಂದು 200 SMA ಇನ್ನೊಂದು ಮೂವಿಂಗ್ ಆ್ಯಾವ್ರೇಜನ್ನು ನಾವು ಹಾಕಬೇಕಾಗಿದೆ. ಅದನ್ನೊಮ್ಮೆ ಹಾಕಿ ನೋಡುವ. ಆಲ್ರೆಡಿ ಇಲ್ಲಿ 200 SMA ಒಂದು ಮೂವಿಂಗ್ ಆ್ಯಾವ್ರೇಜನ್ನು ಹಾಕಿದ್ದೇವೆ. ಇನ್ನೊಂದು ಮೂವಿಂಗ್ ಆ್ಯಾವ್ರೇಜನ್ನು ಒಂದು 50 SMA ಮೂವಿಂಗ್ ಆ್ಯಾವ್ರೇಜನ್ನೇ ಹಾಕುವ. ಹಾಗೆ ನಾವು ಹಾಕಿದ 200 SMA ಲೈನ್ ಸಹ ರೆಡ್ ಕಲರಲ್ಲೇ ಇದೆ. ಆದ್ದರಿಂದಲೇ ಇದು ತುಂಬ ಈಸಿಯಾಗಿ ಗೊತ್ತಾಗಲಿಕ್ಕೋಸ್ಕರ ನಾವು ಇದನ್ನು ಕಲರ್ ಚೇಂಜ್ ಮಾಡಿ ಒಂದು ಗ್ರೀನ್ ಕಲರಿಗೆ ಹಾಕಿ ಓಕೆ ಕೊಡುವ. ಈ ಒಂದು ಸ್ಟ್ರಾಟಜಿ ಏನು ಹೇಳ್ತದೆ ಅಂತ ಹೇಳಿದರೆ, ಇಲ್ಲಿ ಒಂದು ಸ್ಮಾಲರ್ ಮೂವಿಂಗ್ ಆ್ಯಾವ್ರೇಜನ್ನು ಹಾಕಿದ್ದೇವಲ್ವಾ, ಈ ಒಂದು ಸ್ಮಾಲರ್ ಮೂವಿಂಗ್ ಆ್ಯಾವ್ರೇಜ್ ಲಾಂಗರ್ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿ ಮೇಲೆ ಹೋದರೆ ಈ ಒಂದು ಸ್ಟಾಕ್ ಅಪ್ ಟ್ರೆಂಡಲ್ಲಿದೆ ಎಂಬುದನ್ನು ನಮಗೆ ಕನ್ಫರ್ಮ್ ಮಾಡಿಕೊಳ್ಬೋದು. ಹಾಗೂ ಇದರ ಶಾರ್ಟರ್ ಮೂವಿಂಗ್ ಆ್ಯಾವ್ರೇಜ್ ಲಾಂಗರ್ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿ ಕೆಳಗೆ ಬಂದರೆ ಈ ಒಂದು ಸ್ಟಾಕ್ ಡೌನ್ ಟ್ರೆಂಡಿಗೆ ಬಂದಿದೆ ಎಂಬುದನ್ನು ನಮಗೆ ಕನ್ಫರ್ಮ್ ಮಾಡಿಕೊಳ್ಬೋದು. ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಸ್ಟಾಕಿಗೆ ಎಂಟರ್ ಆಗಲಿಕ್ಕೆ ಇದೊಂದು ಒಳ್ಳೆ ಇಂಡಿಕೇಶನ್ ಕೊಡ್ತದೆ. ಅಪ್ ಟ್ರೆಂಡಿಗೆ ಬಂದದ್ದನ್ನು ನಮಗೆ ಈಸಿಯಾಗಿ ಗೊತ್ತಾಗ್ತದೆ ಹಾಗೂ ನಮಗೆ ಒಂದು ಸ್ಟಾಕಿಗೆ ಎಂಟರ್ ಆಗ್ಬೋದಾಗಿದೆ. ಹಾಗೂ ಈ ಎರಡೂ ಲೈನ್ಗಳು ಒಂದು ಸಪೋರ್ಟ್ ಆಗಿಯೂ ರೆಸಿಸ್ಟೆನ್ಸ್ ಆಗಿಯೂ ಆ್ಯಕ್ಟ್ ಆಗ್ತದೆ. ಅದರಿಂದಲೇ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವವರಿಗೂ ಹಾಗೂ ಸ್ವಿಂಗ್ ಟ್ರೇಡಿಂಗ್ ಮಾಡುವವರಿಗೂ ಈ ಎರಡೂ ಲೈನ್ಗಳನ್ನು ನೋಡಿಕೊಂಡು ಇದರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ನಮಗೆ ಕಂಡುಹಿಡಿಯಬಹುದಾಗಿದೆ. ಇನ್ನು ಮೂರನೇ ಸ್ಟ್ರಾಟಜಿ ಏನು ಹೇಳ್ತದೆ ಅಂತ ಹೇಳಿದರೆ 13 SMA 48 SMA ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ. ಇದು ನಾವು ಈಗ ನೋಡಿದ 50 SMA ಹಾಗೂ 200 SMA ಕ್ರಾಸ್ ಓವರ್ ಸ್ಟ್ರಾಟಜಿಗೆ ಸಿಮಿಲರ್ ಆಗಿರ್ತದೆ, ಎಕ್ಸಾಕ್ಟ್ಲಿ ಸೇಮ್ ಆಗಿರ್ತದೆ. ಆದರೆ ಇಲ್ಲಿ ನಾವು ಯೂಸ್ ಮಾಡುವ ಟೈಮ್ ಪೀರಿಯಡ್ ಮಾತ್ರ 50ಗೆ ಬದಲಾಗಿ 13 ಮಾಡ್ತೇವೆ ಹಾಗೂ 200ಗೆ ಬದಲಾಗಿ 48 ಅನ್ನು ನಾವು ಯೂಸ್ ಮಾಡ್ತೇವೆ. ಈ ಒಂದು ನಂಬರನ್ನು ಯೂಸ್ ಮಾಡಿಕೊಂಡು ನೋಡುವಂಥದ್ದು ಯಾವಾಗಲೂ ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಾಡುವವರಿಗೆ ಈಸಿಯಾಗಿ ಟ್ರೆಂಡನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಒಳ್ಳೆ ಟೈಮಲ್ಲಿ ಎಂಟರ್ ಆಗಲಿಕ್ಕೂ ಈ ಒಂದು ನಂಬರ್ ನಮಗೆ ಯೂಸ್ ಆಗ್ತದೆ. ನಮಗೆ ಜಸ್ಟ್ ಒಮ್ಮೆ ಚಾರ್ಟಲ್ಲಿ ಇದನ್ನು ಹಾಕಿ ನೋಡುವ. ಇಲ್ಲಿ ನಾನು 200 SMA ಲೈನನ್ನು ಎಡಿಟ್ ಮಾಡಿಕೊಂಡು 48 ಮಾಡ್ತೇನೆ ಹಾಗೂ 50 SMA ಲೈನನ್ನು ಎಡಿಟ್ ಮಾಡಿಕೊಂಡು ನಾನು 13 ಮಾಡ್ತೇನೆ. ಈಗ ನೋಡುವ ನಮಗೆ ಹೇಗೆ ಈ ಮೂವಿಂಗ್ ಆ್ಯಾವ್ರೇಜ್ಗಳು ಪ್ಲಾಟ್ ಆಗ್ತದೆ ಎಂಬುದನ್ನು ನೋಡುವ. ಇಲ್ಲಿ ನಮಗೆ ನೋಡ್ಬೋದು, ಇಲ್ಲಿ ನಮಗೆ ತುಂಬ ಸಹ ಟೈಟ್ ಮೂಮೆಂಟ್ಗಳು ಸಿಗ್ತದೆ. ಇಲ್ಲಿ ನಮಗೆ ತುಂಬ ಶಾರ್ಟ್ ಟರ್ಮಿಗೆ ಸ್ವಿಂಗ್ ಟ್ರೇಡಿಂಗ್ ಮಾಡಲು ಹಾಗೂ ಪೊಸಿಷನಲ್ ಟ್ರೇಡಿಂಗ್ ಮಾಡಲು ನಮಗೆ ಈ ಒಂದು ಮೂಮೆಂಟ್
ಈ ಒಂದು ಲೈನ್ಗಳು ನಮಗೆ ತುಂಬ ಈಸಿಯಾಗಿ ನಮಗೆ ಅರ್ಥ ಮಾಡಿಕೊಳ್ಬೋದು. ಆಗ ನಾವು ನೋಡಿದಾಗೆ 50 SMA ಹಾಗೂ 200 SMA ಕ್ರಾಸ್ ಓವರ್ ಸ್ಟ್ರಾಟಜಿಯಲ್ಲಿ ನೋಡಿದಾಗೇ ಈ ಒಂದು ಗ್ರೀನ್ ಲೈನ್ ಅಥವಾ ಶಾರ್ಟರ್ ಮೂವಿಂಗ್ ಆ್ಯಾವ್ರೇಜ್ ಲಾಂಗರ್ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿ ಮೇಲೆ ಹೋದರೆ ಅಲ್ಲಿ ಒಂದು ಅಪ್ ಟ್ರೆಂಡನ್ನು ಕಾಣ್ತದೆ. ಹಾಗೂ ಶಾರ್ಟರ್ ಮೂವಿಂಗ್ ಆ್ಯಾವ್ರೇಜ್ ಲಾಂಗರ್ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿ ಕೆಳಗೆ ಬಂದರೆ ಅಲ್ಲಿ ಒಂದು ಡೌನ್ ಟ್ರೆಂಡನ್ನು ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಗೇನು ಹೇಳ್ತಿದ್ದೇನೆ, ಈ ಒಂದು ಸ್ಟ್ರಾಟಜಿ ಯಾವಾಗಲೂ ಸ್ವಿಂಗ್ ಟ್ರೇಡಿಂಗ್ ಮಾಡುವವರಿಗೆ ತುಂಬ ಬೆನಿಫಿಷಿಯಲ್ ಆಗಿರ್ತದೆ. ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಂದರೆ, ಈಗ ನಾವು ನೋಡಿದ 3 ಸ್ಟ್ರಾಟಜಿಗಳು ಅಥವಾ ನಾವು ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿಕೊಂಡು ಯಾವುದೆಲ್ಲ ಸ್ಟ್ರಾಟಜಿ ಇದೆ ಆ ಎಲ್ಲ ಸ್ಟ್ರಾಟಜಿಗಳು ವರ್ಕ್ ಆಗಬೇಕಾದ್ರೆ ಈ ಸ್ಟಾಕ್ ಒಂದು ಅಪ್ ಟ್ರೆಂಡಲ್ಲಿರಬೇಕು ಅಥವಾ ಒಂದು ಡೌನ್ ಟ್ರೆಂಡಲ್ಲಿರಬೇಕು. ಸ್ಟಾಕ್ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸೈಡ್ ವೇಸ್ ಟ್ರೆಂಡಿಗೆ ಹೋದರೆ ಈ ಮೂವಿಂಗ್ ಆ್ಯಾವ್ರೇಜ್ ಸ್ಟ್ರಾಟಜಿಗಳು ವರ್ಕ್ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ನೋಡ್ಬೋದು, ಈ ಒಂದು ಸಂದರ್ಭದಲ್ಲಿ ಒಂದು ಸ್ಟಾಕ್ ಸೈಡ್ ವೇಸ್ ಟ್ರೆಂಡಲ್ಲಿ ಇದೆ ಅಂತ ನಮಗೆ ಹೇಳ್ಬೋದು. ಇಂಥ ಸೈಡ್ ವೇಸ್ ಟ್ರೆಂಡಲ್ಲಿ ಇದ್ದ ಸಂದರ್ಭದಲ್ಲಿ ಇಲ್ಲಿ ಶಾರ್ಟರ್ ಮೂವಿಂಗ್ ಆ್ಯಾವ್ರೇಜ್ ಇದನ್ನು ಕ್ರಾಸ್ ಮಾಡಿ ಕೆಳಗೆ ಬಂದಿದೆ, ಆದರೆ ಇಲ್ಲಿ ಒಂದು ಡೌನ್ ಟ್ರೆಂಡ್ ಬರಲಿಲ್ಲ. ಅದೇ ಥರ ಯಾವಾಗಾದರೂ ಸ್ಟಾಕ್ ಸೈಡ್ ವೇಸ್ ಟ್ರೆಂಡಲ್ಲಿದ್ದರೆ ಇಲ್ಲಿ ಫಾಲ್ಸ್ ಸಿಗ್ನಲ್ಸ್ಗಳು ಕೊಡ್ತದೆ. ಅದರ ಬಗ್ಗೆ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕಾಗಿರ್ತದೆ. ಓಕೆ, ಇನ್ನು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದ, ನೀವೆಲ್ಲರೂ ಕಾಯ್ತಿದ್ದ ಇಂಟ್ರಾಡೇ ಟ್ರೇಡಿಂಗಿಗೆ ಈ ಒಂದು ಮೂವಿಂಗ್ ಆ್ಯಾವ್ರೇಜನ್ನು ಹೇಗೆ ಬಳಸಿಕೊಳ್ಬೇಕು ಎಂಬುದನ್ನು ನೋಡುವ. ಇಲ್ಲಿ 2 ರೀತಿಯಲ್ಲಿ ನಮಗೆ ಇದನ್ನು ಯೂಸ್ ಮಾಡಿಕೊಳ್ಬೋದು. ಒಂದು 20 SMA ಬೇಸ್ ಅಂತ ಹೇಳ್ಬೋದು, ಇನ್ನೊಂದು 5 SMA 20 SMA ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಾವಾಗ ಮಾಡಿದಾಗೆ 250 ಕ್ರಾಸ್ ಓವರ್ ಸ್ಟ್ರಾಟಜಿಯನ್ನು ಹೇಗೆ ಮಾಡಿದ್ದೇವೆ ಅದೇ ಥರ ಇಲ್ಲಿ 50-20 SMA ಕ್ರಾಸ್ ಓವರ್ ಸ್ಟ್ರಾಟಜಿಯನ್ನು ನಮಗೆ ಇಂಟ್ರಾಡೇಗೆ ಯೂಸ್ ಮಾಡಿಕೊಳ್ಬೋದಾಗಿದೆ. ಮೊದಲು ನಾವು 20 SMA ಬೇಸನ್ನು ಹಾಕಿ ನೋಡುವ. ಈಗ ನಾವು ಇಂಟ್ರಾಡೇಗೆ ನೋಡುವಾಗ ನಮ್ಮ ಕ್ಯಾಂಡಲ್ ಸ್ಟಿಕ್ ಯಾವಾಗಲೂ 5 ಮಿನಿಟ್ಸಲ್ಲೇ ಇರಬೇಕು. 5 ಮಿನಿಟ್ಸ್ ಕ್ಯಾಂಡಲನ್ನು ಹಾಕಿ ನೋಡುವ. ನೋಡಿ, ಈಗ ಮಾರ್ಕೆಟ್ ಇನ್ನೂ ಕ್ಲೋಸ್ ಆಗಲಿಲ್ಲ, ಇವತ್ತು ಟ್ರೇಡ್ ಆಗ್ತಾನೇ ಇದೆ. ಇವತ್ತಿನ ದಿನದಲ್ಲಿ ನಾವು ಈ ಒಂದು ಮೂವಿಂಗ್ ಆ್ಯಾವ್ರೇಜ್ಗಳನ್ನು ಆ್ಯಡ್ ಮಾಡಿ ನಿಮಗೆ ತೋರಿಸಿಕೊಡ್ತೇನೆ. ಮೊದಲನೇದಾಗಿ ನಾವು ಆಲ್ರೆಡಿ ಮೂವಿಂಗ್ ಆ್ಯಾವ್ರೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು 20 SMA ಲೈನನ್ನು ಹಾಕುವ. ಈ 20 SMA ಲೈನನ್ನು ನಾವು ಹಾಕಿದಾಗ ಈ ಲೈನ್ ನೋಡಿಕೊಂಡು ನಮಗೆ ಈ ಸ್ಟಾಕ್ನ ಟ್ರೆಂಡನ್ನು ಐಡೆಂಟಿಫೈ ಮಾಡಬಹುದು. ಈ ಸ್ಟಾಕ್ ಪ್ರೈಸ್ ಅಥವಾ ಇದರ ಕ್ಯಾಂಡಲ್ ಸ್ಟಿಕ್ಗಳು ಯಾವಾಗಲೂ ಈ 20 SMಗಿಂತ ಮೇಲೆ ಇದ್ದರೆ ಇದೊಂದು ಅಪ್ ಟ್ರೆಂಡಲ್ಲಿದೆ ಅಂತ ನಮಗೆ ಡಿಸೈಡ್ ಮಾಡಿಕೊಳ್ಬೋದು. ಹಾಗೂ ಈ ಕ್ಯಾಂಡಲ್ ಸ್ಟಿಕ್ಗಳು ಈ 20 SMA ಲೈನ್ಗಿಂತ ಕೆಳಗಿದ್ದರೆ ಡೌನ್ ಟ್ರೆಂಡಿಗೆ ಬಂದಿದೆ ಎಂಬುದನ್ನು ನಮಗೆ ಐಡೆಂಟಿಫೈ ಮಾಡಿಕೊಳ್ಬೋದು. ನಮಗೆ ಈ ಪ್ರೀವಿಯಸ್ ಡೇಗಳಿಗೆಲ್ಲ ಹೋಗಿ ನೋಡುವ, ಇಲ್ಲಿ ಅಪ್ ಟ್ರೆಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ಡೌನ್ ಟ್ರೆಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇಲ್ಲಿ ನಮಗೆ ನೋಡ್ಬೋದು, ನಾನು ಆಗ ಹೇಳಿದ ಹಾಗೆ ಈಗ ಮಾರ್ಕೆಟ್ ಸೈಡ್ ವೇಸ್ ಆಗಿದ್ದರೆ ಇದು ವರ್ಕ್ ಆಗೋದಿಲ್ಲ. ಮಾರ್ಕೆಟಿಗೆ ಒಂದು ಡೈರೆಕ್ಷನ್ ಇದ್ದರೆ ಆ ಡೈರೆಕ್ಷನ್ ನಮಗೆ ಈಸಿಯಾಗಿ ಅರ್ಥ ಮಾಡಲು ಇದೊಂದು ಅಪ್ ಟ್ರೆಂಡ ಡೌನ್ ಟ್ರೆಂಡ ಎಂಬುದನ್ನು ತೋರಿಸಿಕೊಡಲು ನಮಗೆ ಈ ಒಂದು 20 SMA ಲೈನ್ಗಳು ನಮಗೆ ಯೂಸ್ ಆಗ್ತದೆ. ಹಾಗೂ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದರೆ, ಈ ಒಂದು ಲೈನ್ಗಳು ಯಾವಾಗಲೂ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತದೆ. ಇಲ್ಲಿ ನಮಗೆ ನೋಡ್ಬೋದು, ಇಂಥ ಸಂದರ್ಭಗಳಲ್ಲಿ ಇಲ್ಲಿ ಸಪೋರ್ಟ್ ಆಗಿ ಇವುಗಳು ವರ್ಕ್ ಆಗಿದೆ. ಸ್ಟಾಕ್ ಪ್ರೈಸ್ ಇದಕ್ಕಿಂತ ಮೇಲೆ ಇದ್ದರೆ ಸಪೋರ್ಟ್ ಆಗಿ ವರ್ಕ್ ಆಗ್ತದೆ, ಹಾಗೂ ಸ್ಟಾಕ್ ಪ್ರೈಸ್ ಇದಕ್ಕಿಂತ ಕೆಳಗೆ ಆಗಿದ್ದರೆ ಇದೊಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತದೆ. ಇನ್ನು ನಾವು 2ನೇ ಸ್ಟ್ರಾಟಜಿಯಾದ 5 SMA 20 SMA ಕ್ರಾಸ್ ಓವರ್ ಸ್ಟ್ರಾಟಜಿಯನ್ನು ನೋಡುವ. ಇದೇ ಒಂದು ಚಾರ್ಟಿಗೆ ನಾವು 5 SMA ಮೂವಿಂಗ್ ಆ್ಯಾವ್ರೇಜನ್ನು ಆ್ಯಡ್ ಮಾಡಿ ನೋಡುವ. ಇಲ್ಲಿ ಸಹ ನಾವು ಆಗ ನೋಡಿದಾಗೆ ಶಾರ್ಟರ್ ಮೂವಿಂಗ್ ಆ್ಯಾವ್ರೇಜಸ್ ಯಾವಾಗಲೂ ಲಾಂಗರ್ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿ ಮೇಲೆ ಹೋದರೆ ಇದೊಂದು ಅಪ್ ಟ್ರೆಂಡಲ್ಲಿದೆ ಅಂತ ನಮಗೆ ಕನ್ಫರ್ಮ್ ಮಾಡಿಕೊಳ್ಬೋದು. ಹಾಗೂ ಈ ಶಾರ್ಟರ್ ಮೂವಿಂಗ್ ಆ್ಯಾವ್ರೇಜ್ ಲಾಂಗರ್ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿ ಕೆಳಗೆ ಇದ್ದರೆ ಇದೊಂದು ಡೌನ್ ಟ್ರೆಂಡಲ್ಲಿದೆ ಅಂತ ನಮಗೆ ಕನ್ಫರ್ಮ್ ಮಾಡಿಕೊಳ್ಬೋದು. ಹಾಗೂ ಇಲ್ಲಿ 20 SMA ಲೈನ್ಗಳು ಯಾವಾಗಲೂ ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಆಗ್ತದೆ. ಇದರ ವಾಲ್ಯೂಮನ್ನು ನೋಡಿಕೊಂಡು ಇದನ್ನು ಬ್ರೇಕ್ ಇನ್ ಕೇಸ್ ಇಲ್ಲಿ ಆದರೂ ಬ್ರೇಕ್ ಆದರೆ ಆ ಒಂದು ಸಂದರ್ಭದಲ್ಲಿ ಹೆವಿ ವಾಲ್ಯೂಮ್ ಬಂದಿದೆ ಅಂತ ನೋಡಬೇಕು. ಹೆವಿ ವಾಲ್ಯೂಮ್ ಬಂದಿದ್ದರೆ ಅಲ್ಲಿ ನಮಗೆ ಟ್ರೇಡಿಗೆ ಎಂಟರ್ ಆಗ್ಬೋದಾಗಿದೆ. ಇದರೊಟ್ಟಿಗೆ ನಾವು ಯೂಸ್ ಮಾಡಿದ ಮೊದಲು ಕಲಿತ ಯಾವುದಾದ್ರೂ ಒಂದು ಟೆಕ್ನಿಕಲ್ ಇಂಡಿಕೇಟರನ್ನು, ಉದಾಹರಣೆಗೆ ಪಿವಟ್ ಪಾಯಿಂಟನ್ನು ಆ್ಯಡ್ ಮಾಡಿ ನೋಡುವ. ಓಕೆ, ನಾನೀಗ ಈ ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡೋ ಜೊತೆ ಇದರ ಮಲ್ಟಿಪಲ್ ಇಂಡಿಕೇಟರ್ಸನ್ನು ಆ್ಯಡ್ ಮಾಡಿದ್ದೇನೆ. ನಾವು ಈಗಾಗಲೇ ಕಲಿತ ಪಿವಟ್ ಪಾಯಿಂಟನ್ನು ಆ್ಯಡ್ ಮಾಡಿದ್ದೇನೆ ಹಾಗೂ ವಾಲ್ಯೂಮ್ ಚಾರ್ಟನ್ನು ಆ್ಯಡ್ ಮಾಡಿದ್ದೇನೆ. ಈಗ ನಾವು ಕಲಿತ ಇಷ್ಟೇ ಇಂಡಿಕೇಟರ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಟ್ರೇಡ್ ಮಾಡ್ಬೋದು ಎಂಬುದನ್ನು ನೋಡುವ. ಇವತ್ತಿನ ದಿನ ಇಲ್ಲಿ ಬೆಳಿಗ್ಗೆ ಓಪನ್ ಆಯಿತು. ಇಲ್ಲಿ ನಮಗೆ ನೋಡ್ಬೋದು ಇದರ ಪಿವಟ್ ಲೈನ್ಗಳು ಇಲ್ಲಿ ಒಂದಿದೆ. ಈಗ ಇದೊಂದು ಸೈಡ್ ವೇಸ್ ಆಗಿದೆ, ಯಾವ ಲೈನಿಗೆ ಸಹ ಹೋಗಲಿಲ್ಲ. ಆದ್ದರಿಂದಲೇ ನಾವು ಇಲ್ಲಿ ಯಾವುದೇ ಒಂದು ವಾಲ್ಯೂಮಲ್ಲಿ ಚೇಂಜಸ್ ಕಾಣಲಿಲ್ಲ. ಇವತ್ತಿನ ದಿನ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಈ ಒಂದು ಟಾಟಾ ಮೋಟಾರ್ಸ್ ಶೇರ್ಸ್ ನಮಗೆ ಕೊಡಲಿಲ್ಲ ಅಂತ ನಮಗೆ ಹೇಳ್ಬೋದು. ಆದ್ದರಿಂದ ನಮಗೆ ಈ ಒಂದು ದಿನ ಇದನ್ನು ಟ್ರೇಡ್ ಮಾಡೋದ್ರಿಂದ ಸ್ಕಿಪ್ ಮಾಡ್ಬೋದಾಗಿದೆ. ಆದರೆ ಪ್ರೀವಿಯಸ್ ಡೇಯನ್ನು ನೋಡುವ. ಪ್ರೀವಿಯಸ್ ಡೇಯಲ್ಲಿ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಎಲ್ಲಿಯಾದರೂ ಸಿಕ್ಕಿದೆ ಎಂಬುದನ್ನು ನೋಡುವ. ಇಲ್ಲಿ ನಮಗೆ ಈ ಒಂದು ಡೇ ಇಲ್ಲಿ ಓಪನ್ ಆಗ್ತದೆ. ಓಪನ್ ಆದಮೇಲೆ ನಮಗೆ ನೋಡ್ಬೋದು
ಈ ಒಂದು ಮೂವಿಂಗ್ ಆ್ಯಾವ್ರೇಜನ್ನು ಏನು ಹೇಳ್ತದೆ ಅಂತ ನೋಡುವ. ಮೂವಿಂಗ್ ಆ್ಯಾವ್ರೇಜ್ ಏನು ಹೇಳುದು ಅಂದರೆ ಸ್ಟಾಕ್ ಬುಲ್ಲಿಶ್ ಆಗಿದೆ ಅಂತಲೇ ಹೇಳ್ತದೆ. ಅದು ಹೇಗೆ ಅಂತ ಹೇಳಿದರೆ ಇದರ ಶಾರ್ಟರ್ ಲೈನ್ ಲಾಂಗರ್ ಲೈನ್ಗಿಂತ ಮೇಲೆ ಇದೆ, ಆದ್ದರಿಂದಲೇ ಇದರ ಟ್ರೆಂಡ್ ಅಪ್ ಟ್ರೆಂಡ್ ಇದೆ ಅಂತ ನಮಗೆ ಕನ್ಫರ್ಮ್ ಮಾಡಿಕೊಳ್ಬೋದು. ಹಾಗೂ ಇದು ಓಪನ್ ಆಗಿ 2 ಕ್ಯಾಂಡಲ್ ಮೇಲೆ ಹೋದ ನಂತರ ರಿವರ್ಸ್ ಆಯಿತು, 2 ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಂದಿದೆಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಲಿಲ್ಲ ಆದರೆ ನಮಗೆ ನಿಜವಾಗ್ಲೂ ಇಲ್ಲಿ ಎಲ್ಲಿಗೆ ಹೋಗ್ತದೆ ಅಂತ ನಮಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಇಲ್ಲಿ ನಮಗೆ ಟೆಕ್ನಿಕಲ್ ಇಂಡಿಕೇಟರ್ಗಳಿವೆ. ಇದು ನಮಗೆ ಏನು ಹೇಳ್ತದೆ ಅಂತ ಹೇಳಿದರೆ ಇದು ಬುಲ್ಲಿಶ್ ಅಂತ ಹೇಳಿತು. ಇಲ್ಲಿ ಬಂದಾಗ ನಮಗೆ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿಗೆ ಬಂದಿದೆ. ಸರ್ ಇದೊಂದು ಸಪೋರ್ಟ್ ಲೆವೆಲ್ಗೆ ಬಂದಿದೆ. ಮೇಲಿಂದ ಕೆಳಗೆ ಬರುವಾಗ ಒಂದು ಪಿವಟ್ ಲೈನ್ ಸಿಕ್ಕಿದ್ರೆ ಅದೊಂದು ಸಪೋರ್ಟ್ ಆಗಿ ಆಕ್ಟ್ ಆಗ್ತದೆ. ಈ ಒಂದು ಲೈನಿಗೆ ಬಂದಾಗ ಇದು ಬ್ರೇಕ್ ಆಗ್ತದಾ ಇಲ್ವಾ ಅಂತ ನಮಗೆ ಡೌಟ್ ಬಂದಿರ್ಬೋದು. ಆದರೆ ನಾವಿಲ್ಲಿ ವಾಲ್ಯೂಮನ್ನು ನೋಡಬೇಕು. ವಾಲ್ಯೂಮ್ ಏನು ಹೇಳ್ತದೆ, ಹೆಚ್ಚಿನ ವಾಲ್ಯೂಮ್ ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತದೆ. ಇಲ್ಲಿ ಹೆಚ್ಚಿನ ವಾಲ್ಯೂಮ್ ಬರಲಿಲ್ಲ, ಆದ್ದರಿಂದಲೇ ಈ ಒಂದು ಸಪೋರ್ಟ್ ಲೆವೆಲನ್ನು ಬ್ರೇಕ್ ಮಾಡಲಿಲ್ಲ. ಇಲ್ಲಿ ಒಂದು ಸಪೋರ್ಟ್ ತೆಗೆದುಕೊಂಡು ಸ್ಟಾಕು ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿತು. ಇಂಥ ಸಂದರ್ಭದಲ್ಲಿ ನಮಗೆ ಆಲ್ರೆಡಿ ಗೊತ್ತುಂಟು ಇದೊಂದು ಅಪ್ ಟ್ರೆಂಡಲ್ಲಿದೆ, ಇಲ್ಲಿ ಒಂದು ಸಪೋರ್ಟ್ ತೆಗೆದುಕೊಂಡಿದೆ ಅಂತ ಗೊತ್ತುಂಟು. ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಹೊಸ ಬೈಯನ್ನು ಮಾಡ್ಬೋದು ಅಥವಾ ಒಂದು ಇಲ್ಲಿ ಎಂಟ್ರಿಯನ್ನು ತಗೊಳ್ಬೋದು. ಎಂಟ್ರಿಯನ್ನು ತಗೊಂಡು ನಮಗೆ ಈಸಿಯಾಗಿ ನಮಗೆ ವೆಯ್ಟ್ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಬಂದು ನೆಕ್ಸ್ಟ್ನ ಇಲ್ಲಿ ಒಂದು ಪಿವಟ್ ಲೈನ್ಗೆ ತನಕ ಬಂದಿದೆ. ಈ ಪಿವಟ್ ಲೈನ್ಗೆ ಬಂದು ಇಲ್ಲಿ ರಿಟರ್ನ್ ಆಗಿದೆ. ನಮಗೆ ಈ ಪಿವಟ್ ಲೈನ್ಗೆ ಬಂದಾಗಲೇ ಗೊತ್ತುಂಟು ಇಲ್ಲಿ ರಿಟರ್ನ್ ಆಗ್ತದೆ ಅಂತ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಾಫಿಟನ್ನು ಬುಕ್ ಮಾಡಿಕೊಳ್ಬೋದು. ಇನ್ ಕೇಸ್ ನಾವು ವೆಯ್ಟ್ ಮಾಡೋದಿದ್ರು ವೆಯ್ಟ್ ಮಾಡ್ಬೋದು, ಆದರೆ ಅಗತ್ಯವಿಲ್ಲ. ನಮಗೆ ಇಷ್ಟೊಂದು ಮೂವ್ ಸಿಕ್ಕಿದಾಗಲೇ ನಮಗೆ ಈಸಿಯಾಗಿ ಎಕ್ಸಿಟ್ ಆಗ್ಬೋದು. ಆದರೆ 2 ಸಲ ಇದು ಚೆಕ್ ಮಾಡಿಕೊಂಡು ಅಗೇನ್ ಈ ಒಂದು ಲೈನನ್ನು ಬ್ರೇಕ್ ಮಾಡ್ತದೆ. ನಮಗೆ ಅಷ್ಟೊತ್ತು ಯಾರೂ ವೆಯ್ಟ್ ಮಾಡೋದಿಲ್ಲ, ಇಂಟ್ರಾಡೇ ಟ್ರೇಡಿಂಗ್ ಅವರು ವೆಯ್ಟ್ ಮಾಡೋದಿಲ್ಲ. ಇಷ್ಟು ಮೂವ್ ಸಿಕ್ಕಿದ್ರೇ ತುಂಬ ಈಸಿಯಾಗಿ ಅದನ್ನು ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಹೊರಗೆ ಬರ್ಬೋದಾಗಿದೆ. ಆದ್ದರಿಂದಲೇ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳೋದು ಒಂದೇ, ನಾವು ಯಾವಾಗಲೂ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡುವಾಗ ಮಲ್ಟಿಪಲ್ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಬೇಕು. ಬೇರೆ ಬೇರೆ ಟೆಕ್ನಿಕಲ್ ಇಂಡಿಕೇಟರ್ಗಳನ್ನು ಯೂಸ್ ಮಾಡಿಕೊಂಡು ಅದೆಲ್ಲ ಒಟ್ಟಿಗೆ ಒಂದು ಬೈ ಸಿಗ್ನಲ್ ಹೇಳಿದರೆ, ಒಂದು ಟ್ರೆಂಡನ್ನು ಕನ್ಫರ್ಮ್ ಮಾಡಿದರೆ ನಮಗೆ ಅಲ್ಲಿ ಒಂದು ಎಂಟರ್ ಆಗ್ಬೋದಾಗಿದೆ. ಇನ್ ಕೇಸ್ ನಾವು ಇದನ್ನೆಲ್ಲ ನೋಡಿದರೂ ನಮಗೆ ಒಂದು ಒಳ್ಳೆಯ ರಿಸ್ಕ್ ರಿವಾರ್ಡ್ ರೇಷಿಯೋ ಇಲ್ಲದಿದ್ದರೆ, ಅಂದರೆ ನಾವೊಂದು ಪ್ರಾಪರ್ ಆದ SL ಅನ್ನು ಇಟ್ಟುಕೊಳ್ಳದೆ ನಾವು ಒಂದು ಟ್ರೇಡ್ ಮಾಡಿದರೆ ನಮಗೆ ಡೆಫಿನೆಟ್ಲಿ ಲಾಸಲ್ಲೇ ನಾವು ಎಂಡಪ್ ಆಗ್ತೀವಿ. ಒಳ್ಳೆಯ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಟಾರ್ಗೆಟ್ ಮತ್ತು ಒಳ್ಳೆಯ ಸ್ಟಾಪ್ ಲಾಸ್ಗಳನ್ನು ಯಾವಾಗಲೂ ನಾವು ಸೆಟ್ ಮಾಡಿಕೊಳ್ಬೇಕು. ಯಾವಾಗಲೂ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿದರೆ, ನಾನು ಟಾರ್ಗೆಟ್ ಎಷ್ಟುಂಟು ಅದರ ಅರ್ಧದಷ್ಟು ಸ್ಟಾಪ್ ಲಾಸನ್ನು ಸೆಟ್ ಮಾಡಿಕೊಳ್ತೇನೆ. ಇದೊಂದು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಂಥದ್ದು ಯಾವಾಗಲೂ ಒಂದು ಪ್ರೊಬಾಬಿಲಿಟಿ ಗೇಮ್. ಯಾವಾಗಲೂ ನಮಗೆ ವಿನ್ ಆಗಲಿಕ್ಕೆ ಹಾಗೂ ಫೇಲ್ ಆಗಲಿಕ್ಕೆ ಚಾನ್ಸಸ್ ಇದೆ. ಇಲ್ಲಿ ನಾನು 1:2 ರಿಸ್ಕ್ ರಿವಾರ್ಡ್ ರೇಷಿಯೋಗಳನ್ನು ಇಟ್ಕೊಳ್ಳುವಾಗ ನನಗೆ ಬೆನಿಫಿಟ್ ಹೇಗೆ ಆಗ್ತದೆ ಅಂತ ಹೇಳಿದರೆ, ಇನ್ ಕೇಸ್ 2 ಟ್ರೇಡ್ ಮಾಡುವಾಗ ಒಂದು ಲಾಸ್ ಇನ್ನೊಂದು ಪ್ರಾಫಿಟಲ್ಲಿ ಬಂದರೆ ಸಹ ನಾವು ಪ್ರಾಪರ್ ಆಗಿ ರಿಸ್ಕ್ ರಿವಾರ್ಡ್ ರೇಷಿಯೋ ನಮ್ಮ ಟಾರ್ಗೆಟ್ನ ಅರ್ಧದಷ್ಟು SL ಅನ್ನು ಯಾವಾಗಲೂ ಸೆಟ್ ಮಾಡಿ ಈ ಸ್ಟಾಪ್ ಲಾಸ್ ರೀಚ್ ಆದಾಗ ನಾವು ಅಲ್ಲಿ ಎಕ್ಸಿಟ್ ಆಗೋದ್ರಿಂದ ನಮ್ಮ ಟ್ರೇಡ್ಗಳು ಯಾವಾಗಲೂ 50% ಸಕ್ಸಸ್ಸನ್ನು ಕಂಡ್ರೂ ನಾವು ಯಾವಾಗಲೂ ಪ್ರಾಫಿಟಲ್ಲೇ ಇರ್ತೇವೆ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೇನೆ. ಈಗ ನಾನು ಇಲ್ಲಿ ಒಂದು ಟ್ರೇಡನ್ನು ಮಾಡ್ಬೋದು ಅಂತ ಇಲ್ಲಿ ಹೇಳಿಕೊಟ್ಟಾಗ ಇದನ್ನೇ ನೋಡಿಕೊಂಡು ಡೈರೆಕ್ಟಾಗಿ ಒಂದು 2-3 ಟೆಕ್ನಿಕಲ್ ಇಂಡಿಕೇಟರ್ಗಳನ್ನು ಕಲಿಸಿ ಆಗಿದೆ. ನೀವು ಡೈರೆಕ್ಟಾಗಿ ಹೋಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ. ಇನ್ನೂ ಕಲೀಲಿಕ್ಕೆ ಅನೇಕ ವಿಷಯಗಳಿವೆ. ಒಳ್ಳೆಯ ಟಾರ್ಗೆಟನ್ನು ಸೆಟ್ ಮಾಡುವಂಥದ್ದು, ಒಳ್ಳೆಯ ಸ್ಟಾಪ್ ಲಾಸ್ಗಳನ್ನು ಸೆಟ್ ಮಾಡಿಕೊಳ್ಳುವಂಥದ್ದು, ಎಲ್ಲಿ ನಾವು ಎಂಟರ್ ಆಗಬೇಕು, ಎಲ್ಲಿ ನಾವು ಎಕ್ಸಿಟ್ ಆಗಬೇಕು, ನಮ್ಮ ಟ್ರೇಡಿಂಗ್ ಸೈಕಾಲಜಿ ಹೇಗಿರಬೇಕು ಎಂಬುದನ್ನೆಲ್ಲ ನಾವು ಕಲೀಲಿಕ್ಕಿದ್ದೇವೆ. ಅದನ್ನೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯುವ. ನಾನೀಗ ಇನ್ನೊಮ್ಮೆ ನೆನಪಿಸ್ಕೊಳ್ತಿದ್ದೇನೆ ನಿಮಗೆ, ಏನೆಂದರೆ ಈ ಒಂದು ಮೂವಿಂಗ್ ಆ್ಯಾವ್ರೇಜ್ಗಳು ಯಾವಾಗಲೂ ಟ್ರೆಂಡಿಂಗ್ ಮಾರ್ಕೆಟಲ್ಲೇ ವರ್ಕ್ ಆಗ್ತದೆ. ಅಂದರೆ ಒಂದು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಇದ್ದರೆ ಇದು ಕ್ಲಿಯರ್ ಆಗಿ ಇಂಡಿಕೇಶನ್ ಕೊಡ್ತದೆ. ಆದರೆ ಮಾರ್ಕೆಟ್ ಸೈಡ್ ವೇಸ್ ಟ್ರೆಂಡಲ್ಲಿದ್ದರೆ ಇದೊಂದು ಒಳ್ಳೆಯ ಇಂಡಿಕೇಶನನ್ನು ಕೊಡೋದಿಲ್ಲ, ಇದೊಂದು ಫಾಲ್ಸ್ ಸಿಗ್ನಲ್ಗಳನ್ನು ಕೊಡ್ತದೆ. ಅದರ ಬಗ್ಗೆ ನೀವು ಎಚ್ಚರದಿಂದ ಇರಬೇಕಾಗಿದೆ. ಹಾಗೂ ಇಷ್ಟೊತ್ತು ನಾವು ಹೇಳಿದ ಹಾಗೆಯೇ ಯಾವಾಗಲೂ ಮಲ್ಟಿಪಲ್ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಬೇಕು. ಇದನ್ನು ನೋಡಿದಾಗ ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು, ಆದರೆ ಇದನ್ನು ಬೈ ಪ್ರಾಕ್ಟೀಸಿಂದ ನಿಮಗೆ ಇದನ್ನು ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಬೋದಾಗಿದೆ. ಅದಕ್ಕಾಗಿ ನೀವು ಚಾರ್ಟ್ಗಳನ್ನು ಓಪನ್ ಮಾಡಿಕೊಂಡು ಈ ಒಂದು ಮೂವಿಂಗ್ ಆ್ಯಾವ್ರೇಜ್ಗಳನ್ನು ಹಾಕಿ ಅದು ಎಲ್ಲೆಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ, ಎಲ್ಲೆಲ್ಲಿ ಟ್ರೆಂಡನ್ನು ತೋರಿಸಿಕೊಟ್ಟಿದೆ ಎಂಬುದನ್ನೆಲ್ಲ ನೀವು ನೋಡಿ ಕಲಿಬೇಕಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟೆಕ್ನಿಕಲ್ ಇಂಡಿಕೇಟರ್ಗಳನ್ನು ಇಟ್ಕೊಂಡು ಬರ್ತೇನೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬೈ ಬಾಯ್.